ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SSC GDಯಲ್ಲಿ ಒಟ್ಟು 8 ಅರ್ಜಿಗಳು ಈ ಸಲ ಬಿದ್ದವು ಮತ್ತು ಹೋದ ಸಲ ಪ್ರಿವಿಯಸ್ ಸಲ ಎಷ್ಟು ಅರ್ಜಿಗಳು ಬಿದ್ದಿದ್ದು ಮತ್ತು ಕಟಪ್ ಯಾವ ರೀತಿಯಾಗಿ ನಿಲ್ಲುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು 2025ಕ್ಕೆ ನಮ್ಮ ಕರ್ನಾಟಕದ್ದು ಎಷ್ಟೆಷ್ಟು ಅರ್ಜಿ ಬಿದ್ದಾವೆ ಅಂತ ನೋಡೋದಾದರೆ, ಪುರುಷರಲ್ಲಿ ನೋಡ್ಬೋದು ಇಲ್ಲಿ 1,34,291 ಪುರುಷರು ಅರ್ಜಿ ಹಾಕ್ಯಾರು ಮತ್ತು ಎಷ್ಟು ಖಾಲಿ ಹುದ್ದೆ ಅದಾವ ಅಂತ 897 ಖಾಲಿ ಹುದ್ದೆಗಳು ಮತ್ತು ಒಂದು ಪೋಸ್ಟಿಗೆ ಎಲ್ಲಂದ್ರೂ 149 ಮಂದಿ ಪೈಪೋಟಿ ಬೀಳ್ತೈತಿ ಒಂದು ಪೋಸ್ಟಿಗೆ. ಅದೇ ರೀತಿಯಾಗಿ ಮಹಿಳೆಯರಲ್ಲಿ ನೋಡ್ಕೋಬೋದು, ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನೋಡ್ಕೋಬೋದು. ಇಲ್ಲಿ 30,894 ಅರ್ಜಿಗಳು ಹಾಕಿದ್ದಾರೆ ಮತ್ತು ಎಷ್ಟು ಖಾಲಿ ಹುದ್ದೆಗಳದಾವ ಅಂತ ನೋಡೋದಾದರೆ ಕೇವಲ 98 ಮಾತ್ರ ಖಾಲಿ ಹುದ್ದೆದವು. ಇದಕ್ಕೆ ನೋಡೋದಾದರೆ ಒಂದು ಪೋಸ್ಟಿಗಿಲ್ಲ ಅಂದ್ರೆ 315 ಮಂದಿ ಪೈಪೋಟಿ ಐತಿ. ಪುರುಷರಿಗಿಂತ ಮಹಿಳೆಯರ ಪೈಪೋಟಿ ಇಲ್ಲಿ ಜಾಸ್ತಿ ಐತಿ ಅಂತ ಹೇಳ್ಬೋದು. ಮತ್ತು 2021ರಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ಇಲ್ಲಿ 2021ರಲ್ಲಿ 1,42,446 ಅರ್ಜಿಗಳೇ ಬಿದ್ದವು. ಅದೇ ರೀತಿಯಾಗಿ 2022ರಲ್ಲಿ ನೋಡ್ಕೋಬೋದು 1,18,717 ಅರ್ಜಿಗಳು ಬಿದ್ದವು ಮತ್ತು 2024ರಲ್ಲಿ 1,66,016 ಹುದ್ದೆಗಳು ಅಪ್ಲಿಕೇಶನ್ ಹಾಗೆ ಬಿದ್ದವು. ಮತ್ತು 2025ರಲ್ಲಿ ಈ ವರ್ಷ ನೋಡ್ಕೋಬೋದು ಇಲ್ಲಿ 1,65,185 ಅಪ್ಲಿಕೇಶನ್ ಹಾಕ್ಯಾರು. ಇವು ನಮ್ಮ ಕರ್ನಾಟಕದ ಅಷ್ಟೇ ಇವ. ಮತ್ತು ಕೆಟಗರಿ ವೈಸ್ ಎಷ್ಟೆಷ್ಟು ಅರ್ಜಿಗಳು ಬಿದ್ದಾವೆ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಜನರಲ್ನಲ್ಲಿ 17,806 ಅಪ್ಲಿಕೇಶನ್ ಬಿದ್ದವು ಮತ್ತು ಅದೇ ರೀತಿಯಾಗಿ EWSನಲ್ಲಿ 7,693 ಅಪ್ಲಿಕೇಶನ್ ಬಿದ್ದವು ಮತ್ತು OBCಯಲ್ಲಿ ನೋಡೋದಾದರೆ 78,840 ಇದರಲ್ಲಿ ಅಪ್ಲಿಕೇಶನ್ ಬಿದ್ದವು. SCಯಲ್ಲಿ ನೋಡ್ಬೋದು ಇಲ್ಲಿ 38,970 ಅಪ್ಲಿಕೇಶನ್ ಬಿದ್ದವು ಮತ್ತು STಯಲ್ಲಿ ನೋಡೋದಾದರೆ 21,876 ಅಪ್ಲಿಕೇಶನ್ ಬಿದ್ದವು. ಮತ್ತು ಟೋಟಲ್ ಆಗಿ ನೋಡೋದಾದರೆ 1,65,185 ಅಪ್ಲಿಕೇಶನ್ ಬಿದ್ದವು. ಇದಕ್ಕೆ ಮತ್ತು ಪುರುಷರು ಮಹಿಳೆಯರು ಎರಡೂ ಕೂಡ ಕೆಟಗರಿ ನಡೆಯುತ್ತೆ. ಇಲ್ಲಿ ಪುರುಷರದ್ದು ಅಷ್ಟೇ ಅಲ್ಲ, ಇದರಲ್ಲಿ ಮಹಿಳೆಯರು ಕೂಡ ಅದಾರು. ಇಲ್ಲಿ ನೋಡೋದಾದರೆ 2021ರಲ್ಲಿ ನೋಡ್ಬೋದು ಇಲ್ಲಿ 1,42,446 ಅರ್ಜಿಗಳು ಬಿದ್ದವು ಮತ್ತು ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ ನೋಡ್ಕೋಬೋದು. ಇಲ್ಲಿ ಎಷ್ಟು ಮಂದಿ ಪರೀಕ್ಷೆ ಬರೆದ ಅಂತ ನೋಡೋದಾದರೆ 81,823 ಪರೀಕ್ಷೆಯನ್ನು ಬರೆದಾರು ಮತ್ತು ಟೋಟಲಾಗಿ ಅವಾಗ ಖಾಲಿ ಎಷ್ಟು ಹುದ್ದೆ ಹೇಳೋದು ಅಂತ 760 ಖಾಲಿಗಳು ಹುದ್ದೆವು. ಮತ್ತು ಪುರುಷರನ್ನ ಇಲ್ಲಿ ನೋಡ್ಕೋಬೋದು 9,120 ಮಂದಿನ ಫಿಸಿಕಲ್ಗೆ ಸೆಲೆಕ್ಟ್ ಮಾಡ್ಕೊಂಡಾರು ಮತ್ತು ಫಿಸಿಕಲ್ಗೆ ಇರೋ ಕಾಂಪಿಟೇಷನ್ 9, ಕೇವಲ 9 ಜನ 9 ಲೆಕ್ಕ ಹಾಕಿದರೆ ಇಲ್ಲಿ ನೋಡ್ಬೋದು 108 ಮಂದಿ ಫೈನಲ್ ಸೆಲೆಕ್ಟ್ ಆಕೈತಿ. ಮತ್ತು ಅದೇ ರೀತಿ 2022ರಲ್ಲಿ ನೋಡ್ಕೋಬೋದು ಇಲ್ಲಿ ಟೋಟಲ್ ಆಗಿ 1,18,717 ಅಪ್ಲಿಕೇಶನ್ ಬಿದ್ದವು ಮತ್ತು ಪರೀಕ್ಷೆಗೆ ಹಾಜರಾದವರ ಸಂಖ್ಯೆ ನೋಡ್ಕೋಬೋದು. ಇಲ್ಲಿ 82,200 ಮಂದಿ ಪರೀಕ್ಷೆಯನ್ನು ಹಾಜರಾಗ್ಯಾರು. ಖಾಲಿ ಹುದ್ದೆಗಳು 1,225 ಖಾಲಿಗಳು ಇದ್ದವು ಮತ್ತು ಫಿಸಿಕಲ್ ಸೆಲೆಕ್ಟ್ ಆದವರು 9,800 ಮಂದಿ ಸೆಲೆಕ್ಟ್ ಆಗ್ಯಾರು ಮತ್ತು ಫಿಸಿಕಲ್ ಸೆಲೆಕ್ಷನ್ ಇರೋ ಕಾಂಪಿಟೇಷನ್ ನೋಡೋದಾರೆ 8 ಮಂದಿ ಐತಿ. ಟೋಟಲ್ ಆಗಿ ಫೈನಲ್ ಆಗಿ 67 ಮಂದಿ ಸೆಲೆಕ್ಟ್ ಆಕಾರು. ಮತ್ತು 2024ರಲ್ಲಿ ನೋಡ್ಬೋದು ಇಲ್ಲಿ 1,63,211 ಅದೇ ರೀತಿಯಾಗಿ ಪರೀಕ್ಷೆಗೆ ಹಾಜರಾದವ್ರು ನೋಡ್ಕೋಬೋದು. ಇಲ್ಲಿ 99,185 ಪರೀಕ್ಷೆಯನ್ನು ಬರೆದವರು ಮತ್ತು ನೋಡ್ಕೋಬೋದು ಇಲ್ಲಿ ಎಷ್ಟು ಖಾಲಿ ಹುದ್ದೆಗಳದಾವ ಅಂತ 1,116 ಹುದ್ದೆಗಳು ಖಾಲಿ ಇದಾವೆ. ಫಿಸಿಕಲ್ಗೆ 8,928 ಮಂದಿ ಸೆಲೆಕ್ಟ್ ಆಗ್ಯಾರು ಮತ್ತು ಫಿಸಿಕಲ್ಗೆ ಇರೋ ಕಾಂಪಿಟೇಷನ್ 11 ಮಂದಿ ಐತಿ ಮತ್ತು ಫೈನಲ್ ನೋಡ್ಕೋಬೋದು ಇಲ್ಲಿ 89 ಮಂದಿ ಫೈನಲ್ ಇರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ಕೋಬೋದು 2025ರಲ್ಲಿ 1,65,185 ಮಂದಿ ಟೋಟಲ್ ಆಗಿ ಅರ್ಜಿಗಳು ಬಿದ್ದವು ಮತ್ತು ಪರೀಕ್ಷೆಗೆ ಹಾಜರಾದವರು 1,763 ಮಂದಿ ಪರೀಕ್ಷೆಗಳನ್ನ ಹಾಜರಾಗ್ಯಾರು ಮತ್ತು ಖಾಲಿ ಹುದ್ದೆಗಳು ನೋಡ್ಕೋಬೋದು. ಇಲ್ಲಿ 995 ಖಾಲಿ ಹುದ್ದೆಗಳದಾವು ಮತ್ತು ಫಿಸಿಕಲ್ಗೆ ಸೆಲೆಕ್ಟ್ ಆಗೋರ ಸಂಖ್ಯೆ ನೋಡ್ಕೋಬೋದು. ಇಲ್ಲಿ 7,960 ಮಂದಿ ಸೆಲೆಕ್ಟ್ ಆಕಾರು ಮತ್ತು ಫಿಸಿಕಲ್ ಸೆಲೆಕ್ಟೆಡ್ ಕಾಂಪಿಟೇಷನ್ ನೋಡ್ಕೋಬೋದು. ಇಲ್ಲಿ 13 ಮತ್ತು ಫೈನಲ್ಗೆ 101 ಈ ರೀತಿಯಾಗಿ ಫೈನಲ್ ಸೆಲೆಕ್ಟ್ ಆಕಾರು ಮತ್ತು ಇವನ್ನ ಪೋಸ್ಟ್ಗಳು ಹೆಚ್ಚಾಕವು. ಈ ಟೋಟಲಾಗಿ 39,000 ಸಮಥಿಂಗ್ ಪೋಸ್ಟ್ಗಳದಾವು. ಇವನ್ನ ಪೋಸ್ಟ್ಗಳನ್ನ ಹೆಚ್ಚು ಮಾಡ್ತಾರೋ ಮತ್ತು ಪರೀಕ್ಷೆಗಳು ಎಂದು ಸ್ಟಾರ್ಟ್ ಆಕೋ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಕೋಬೋದು. ಫೆಬ್ರವರಿಯಲ್ಲಿ ನಿಮ್ಮ ಪರೀಕ್ಷೆಗಳು ಸ್ಟಾರ್ಟ್ ಆಕೋ ನೋಡ್ಕೋಬೋದು. ಇಲ್ಲಿ 4ನೇ ತಾರೀಕು 5, 6, 7 ಈ ರೀತಿಯಾಗಿ ಡೇಟ್ಗಳು ಇರ್ತಾವೆ. ಇವು ಡೇಟ್ಗಳಂದು ಎಕ್ಸಾಮ್ ಸ್ಟಾರ್ಟ್ ಆಕಾವು ಫೆಬ್ರವರಿಯಲ್ಲಿ 2025ರಾಗ. ಇವೆಲ್ಲ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ವಿಸಿಟ್ ಮಾಡ್ತಾ ಇದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ.